ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಪೋಕೋ X7 Pro 5G ಫೋನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಫೋನ್ ಒಂದು ಪರ್ಫಾರ್ಮೆನ್ಸ್ ಬೀಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಪ್ರೊಸೆಸರ್ನೊಂದಿಗೆ ಫೋನ್ ಲಾಂಚ್ ಆಗಿದೆ. ಇದರ ಡಿಸೈನ್ ಬಗ್ಗೆ ಹೇಳೋದಾದರೆ ಇದರಲ್ಲೂ ಕೂಡ 3 ಕಲರ್ ಅವೈಲೇಬಲ್ ಇದ್ದಾವೆ. ಒಂದು ಗ್ರೀನ್, ಯೆಲ್ಲೋ, ಇನ್ನೊಂದು ಬ್ಲ್ಯಾಕ್. ಇದರಲ್ಲಿ ಕೂಡ IP66, IP69, IP68 ರೇಟಿಂಗ್ ಕೂಡ ಬರುತ್ತೆ ಮತ್ತು ಮೆಟಲ್ ಫ್ರೇಮ್ ಒಂದಿಗೆ ಬರುತ್ತೆ ಈ ಫೋನು. ಇದರ ವೇಟ್ ಬಂದ್ಬಿಟ್ಟು 200 ಗ್ರಾಮ್ಸ್ ಆಗಿದೆ ಮತ್ತು ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೂಡ ಬರುತ್ತೆ. ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಇದರಲ್ಲಿ 6.67 ಇಂಚಸ್ 1.5K ಆಂಬ್ಲೆಡ್ ಡಿಸ್ಪ್ಲೇ ಬರುತ್ತೆ ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ ಮತ್ತು 1400 ನಿಟ್ಸ್ನ HPM ಬ್ರೈಟ್ನೆಸ್ ಕೂಡ ಬರುತ್ತೆ. ನೆಟ್ಫ್ಲಿಕ್ಸ್ ಹಾಗೂ ಯೂಟ್ಯೂಬಲ್ಲಿ 4K HDR ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ಡಾಲ್ಬಿ ವಿಷನ್ ಕೂಡ ಇದರಲ್ಲಿ ಬರುತ್ತೆ. ಡ್ಯುಯಲ್ ಸ್ಪೀಕರ್ ಕೂಡ ಬರ್ತವೆ. ಇದು ಒಂದು ಬೆಸ್ಟ್ ಡಿಸ್ಪ್ಲೇ ಫೋನ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಮತ್ತು ಪೋಕೋದವರು ಯಾವಾಗಲೂ ಡಿಸ್ಪ್ಲೇದಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಪೋಕೋ F6 ಅಲ್ಲೂ ಕೂಡ ಸೇಮ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದು ಕೂಡ ಸೇಮ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಡ್ಯುಯಲ್ ಸ್ಪೀಕರ್ಸ್ ಡಾಲ್ಬಿ ಅಟ್ಮಾಸ್ ಕೂಡ ಸರ್ಟಿಫೈಡ್ ಆಗಿದ್ದಾವೆ. ಇದೊಂದು ಒಳ್ಳೆಯ ವಿಷಯ ಅಂತ. ಈ ಫೋನ್ನ ಹೈಲೈಟ್ ಆದಂಥ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ನ ಪರ್ಫಾರ್ಮೆನ್ಸ್ ಬೀಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಡೈಮೆನ್ಸಿಟಿ 8400 ಅಲ್ಟ್ರಾ ಪ್ರೊಸೆಸರ್ ಬರುತ್ತೆ. ಇದೊಂದು 4nm ಪ್ರೊಸೆಸರ್ ಆಗಿದೆ. ಇದು ಕೂಡ 8s Gen 3 ಪ್ರೊಸೆಸರ್ನ ಲೆವೆಲಿಗಿದೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಸ್ವಲ್ಪ GPU ಪರ್ಫಾರ್ಮೆನ್ಸಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು. CPU ಅಲ್ಲಿ 8s Gen 3 ಇದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಆಗಿದೆ. ಬಟ್ ಇದರ ಅಂತೂ ಸ್ಕೋರ್ ಬಂದ್ಬಿಟ್ಟು 16 ಲ್ಯಾಕ್ ತನಕ ಹತ್ತತ್ರ ಸ್ಕೋರ್ ಮಾಡುತ್ತೆ. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಸದ್ಯಕ್ಕೆ ಈ ಫೋನಲ್ಲಿ 60 FPS ಮಾತ್ರ ಅನ್ಲಾಕ್ ಮಾಡಿದ್ದಾರೆ. ಅಪ್ಡೇಟ್ ಕೊಟ್ಟು 120 FPS ತನಕ ಅನ್ಲಾಕ್ ಮಾಡ್ಬೋದು ಈ ಫೋನಲ್ಲಿ. ಬ್ರ್ಯಾಂಡ್ನವರು ಕೂಡ ಹೇಳಿದ್ದಾರೆ 120 FPS ಸಪೋರ್ಟ್ ಸಿಗುತ್ತೆ ಈ ಫೋನಲ್ಲಿ. ನೆಕ್ಸ್ಟ್ ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದ್ರೆ ಈ ಫೋನಲ್ಲಿ 6500 mAh ಬ್ಯಾಟ್ರಿ ಬರುತ್ತೆ ಮತ್ತು 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ನ OS ಬಗ್ಗೆ ಹೇಳೋದಾದ್ರೆ HyperOS 2.0 ಬೇಸ್ ಆನ್ Android 15 ಒಂದಿಗೆ ಬಾಕ್ಸ್ ಬರುತ್ತೆ. 3 years ಮೇಜರ್ ಅಪ್ಡೇಟ್ಸ್ ಅಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಇದೊಂದು ಒಳ್ಳೆಯ ವಿಷಯ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್ ಎಲ್ಲಾ ಸೆನ್ಸರ್ಗಳು ಬರುತ್ತೆ. ಬಟ್ ಪ್ರಾಕ್ಸಿಮಿಟಿ ಸೆನ್ಸರ್ ಕೊಟ್ಟಿಲ್ಲ. ಈ ಪೋಕೋದವರು ಯಾವಾಗ್ಲೂ ಈ ಸೆನ್ಸರ್ ನ ಮಿಸ್ ಮಾಡಿಬಿಡ್ತಾರೆ, ಯಾಕಂತ ಗೊತ್ತಿಲ್ಲ. ಬಟ್ ಇದರಲ್ಲಿ ಒಳ್ಳೆ ವೇಪರ್ ಕೂಲಿಂಗ್ ಚೇಂಬರ್ ಕೂಡ ಬಳಸಿದ್ದಾರೆ. ಇದೊಂದು ಒಳ್ಳೆ ವಿಷಯ ಅಂತ. RAM ಅಂಡ್ ROM ಬಗ್ಗೆ ಹೇಳೋದಾದ್ರೆ ಇದರ ಬೇಸ್ ವೇರಿಯಂಟ್ 8GB to 6GB ಆಗಿದೆ ಮತ್ತು LPDDR5X RAM ಮತ್ತು UFS 4.0 ಸ್ಟೋರೇಜ್ ಸ್ಪೀಡ್ ಕೂಡ ಕೊಡುತ್ತಿದ್ದಾರೆ. ಇದು ಕೂಡ ಬೆಸ್ಟ್ ವಿಷಯ ಅಂತ ಹೇಳ್ಬೋದು. ನೆಕ್ಸ್ಟ್ ಫೋನ್ ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ 13 5G ಬ್ಯಾಂಡ್ಸ್, ಡ್ಯುಯಲ್ 4G VoLTE, Wi-Fi 6, Bluetooth 5.3 ಕೂಡ ಬರುತ್ತೆ. ಇದರಲ್ಲಿ NFC ಕೂಡ. ಕ್ಯಾಮೆರಾ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಬರುತ್ತೆ. 15MP ಮೇನ್ ಕ್ಯಾಮೆರಾ ವಿತ್ OIS. ಅದರ ಸೆನ್ಸರ್ ಬಂದ್ಬಿಟ್ಟು ಸೋನಿ ಲಿಥಿಯಾ 600 ಮತ್ತು 8MP ಅಲ್ಟ್ರಾ ವೈಡ್ ಕ್ಯಾಮೆರಾ ಕೂಡ ಬರುತ್ತೆ. ಒಂದು ಡೀಸೆಂಟ್ ಕ್ಯಾಮೆರಾ ಅದ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಮತ್ತು 20MP ಸೆಲ್ಫಿ ಕ್ಯಾಮೆರಾ ಕೂಡ ಬರುತ್ತೆ. ಇದು ಕೂಡ ಡೀಸೆಂಟ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಮತ್ತು ಬ್ಯಾಕ್ ಮೇನ್ ಕ್ಯಾಮೆರಾದಿಂದ ನೀವು 4K 60 FPS ಅಲ್ಲಿ ವಿಡಿಯೋ ಶೂಟ್ ಮಾಡಬಹುದು. ಫ್ರಂಟ್ ಅಲ್ಲಿ ಫುಲ್ HD 30 FPS ಅಲ್ಲಿ ವಿಡಿಯೋ ಶೂಟ್ ಮಾಡಬಹುದು. 4K ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಈ ಪ್ರೈಸ್ ರೇಂಜ್ ಅಲ್ಲಿ. ನೆಕ್ಸ್ಟ್ ಈ ಫೋನ್ ನ ಉಳಿದ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಅಲ್ಲಿ ಕೂಡ ಸ್ಟ್ಯಾಂಡರ್ಡ್ ಫೀಚರ್ಸ್ ಕೂಡ ಬರ್ತವೆ. ಒಟ್ಟಾರೆ ಫೋನ್ ನ ಕನ್ಕ್ಲೂಷನ್ ಬಗ್ಗೆ ಹೇಳೋದಾದ್ರೆ ನೀವೇನಾದ್ರೂ ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮಿಂಗ್ ಫೋನ್ ಹುಡುಕ್ತಾ ಇದ್ರೆ ಈ ಫೋನ್ ನ ನೀವು ಕನ್ಸಿಡರ್ ಮಾಡಬಹುದು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.